ಗುರುಗಳೇ, ಇನ್ನು ತುಳಸಿ ಗಿಡದ ವಿಚಾರವಾಗಿ ಅದನ್ನ ಒಂದು ರೀತಿಯ ದೇವರು ಅಥವಾ ಪೂಜೆಯನ್ನ ಮಾಡ್ತೀವಿ, ದೀಪಗಳನ್ನು ಹಚ್ಚಿಡ್ತೀವಿ. ಬಟ್ ರಾತ್ರಿ ಸಮಯದಲ್ಲಿ ಅಥವಾ ಸಂಜೆ ಆದ್ಮೇಲೆ ಅದನ್ನ ಮುಟ್ಟಬಾರ್ದು, ಕೀಳ್ಬಾರ್ದು ಅಂತ ಹೇಳ್ತಾರಲ್ಲ, ಯಾಕೆ? ನೋಡಿ, ತುಳಸಿ ಗಿಡವನ್ನು ನಾವು ವೃಂದಾದೇವಿ ಅಂತ ಹೇಳ್ತಿರ್ತೀವಿ. ವೃಂದಾದೇವಿ ಯಾವಾಗಲೂ ಸಹ ಹಗಲಿನಲ್ಲಿ ಉತ್ತಮವಾದಂತಹ ಒಂದು ಸುಹಾಸನೆಯನ್ನು, ಜೊತೆಯಲ್ಲಿ ಒಂದು ಪಾಸಿಟಿವನ್ನು, ಒಂದು ಉತ್ತಮವಾದ ದೈವ ಗುಣಗಳನ್ನು ನಮಗೆ ಪಸರಿಸ್ತಾ ಇರುತ್ತೆ, ನಮಗೆ ಕೊಡ್ತಾ ಇರುತ್ತೆ. ಸಾಯಂಕಾಲ ಬಂದಾಗ ಅದರ ಗುಣಗಳು ಶಮನವಾಗುತ್ತೆ. ಒಟ್ಲಿ ನಿದ್ರೆ ಜಾರುವಂತಹ ಸಂದರ್ಭಗಳು ಅನ್ನುವಂಥ ಒಂದು ಉಲ್ಲೇಖದ ಮಾತುಗಳನ್ನು ಹೇಳಬಹುದು. ಸೂರ್ಯ ಮುಳುಗಿದ ನಂತರದಲ್ಲಿ, ಚಂದ್ರನ ಉದಯದ ಸಂದರ್ಭದಲ್ಲಿ ತುಳಸಿ ದೇವಿಗೆ ಅವಳು ಶಕ್ತಿಹೀನಲಾಗ್ತಾಳೆ. ಆದ್ದರಿಂದ ಮತ್ತೆ ಆಕೆಯನ್ನು ನಾವು ಒಂದು ಮುಟ್ಟೋದಾಗಲಿ, ಪೂಜಿಸೋದಾಗಲಿ, ಮತ್ತೊಂದು ಭಿನ್ನವನ್ನು ಮಾಡಿದಾಗ ಆ ವೃಂದಾದೇವಿ ಶಾಪಕ್ಕೆ ನಾವು ಗ್ರಸ್ತರಾಗ್ತೇವೆ. ಅದಕ್ಕೋಸ್ಕರವಾಗಿ ನಾವು ವೃಂದಾದೇವಿಯನ್ನು, ತುಳಸಿ ಗಿಡವನ್ನು ಸಾಯಂಕಾಲ ಸೂರ್ಯ ಮುಳುಗಿದ ನಂತರದಲ್ಲಿ ಯಾರೂ ಸಹ ಅದನ್ನು ಕೀಳಬಾರ್ದು. ಕಿತ್ತರೇನಾಗತ್ತೆ ಅಂದರೆ ನಾವು ವೃಂದಾದೇವಿನ ಮಹಾಲಕ್ಷ್ಮಿ ರೂಪದಲ್ಲಿ ನೋಡ್ತೇವೆ, ಶ್ರೀಕೃಷ್ಣನ ರೂಪದಲ್ಲಿ ನೋಡ್ತೇವೆ. ಕೆಲವರು ವಿಷ್ಣು ತುಳಸಿ ಅಂತ ಹೇಳ್ತಿರ್ತಾರೆ, ಕೆಲವರು ಕೃಷ್ಣ ತುಳಸಿ ಅಂತ ಹೇಳ್ತಾರೆ, ಶ್ರೀ ತುಳಸಿ ಅಂತ ಹೇಳ್ತಿರ್ತಾರೆ. ತುಳಸಿಗಳ ನಾನಾ ರೀತಿ 4-5 ಥರ ಇರುತ್ತೆ. ಯಾವುದೇ ತುಳಸಿ ಇದ್ರೂ ಅಲ್ಲಿ ವೃಂದಾದೇವಿನೇ ನಾವು ಆರಾಧನೆ ಮಾಡುವಂಥದ್ದು. ಆದ್ದರಿಂದ ಸಾಯಂಕಾಲ ನಾವು ಅದನ್ನು ಭಿನ್ನವನ್ನು ಮಾಡಿದಾಗ ಅವಳ ಶಾಪಕ್ಕೆ ನಾವು ಗ್ರಸ್ತರಾಗ್ತೇವೆ. ಅದರಿಂದ ಸಾಯಂಕಾಲ ಯಾರೂ ಸಹ ಅದನ್ನು ಕೀಳೋದಾಗಲಿ, ಮತ್ತು ಅದಕ್ಕೆ ಬೇರೆ ಬೇರೆ ತೊಂದರೆಗಳನ್ನು ಕೊಡೋದಾಗಲಿ ಮಾಡಬಾರ್ದು. ಸೂರ್ಯ ಮುಳುಗೋಕ್ಕಿಂತ ಮುಂಚಿತವಾಗಿ, ಚಂದ್ರೋದಯಕ್ಕಿಂತ ಮುಂಚೆ, ಸೂರ್ಯ ಮುಳುಗೋಕ್ಕಿಂತ ಮುಂಚೆ ವೃಂದಾದೇವಿಗೆ ಒಂದು ಗ್ಲಾಸ್ ನೀರು ಹಾಕಿ, ಒಂದು ದೀಪ ಹಚ್ಚಿ, ಒಂದು ಪೂಜೆ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ ಹೊರತು ಅದನ್ನು ಬಿಟ್ಟು ನೀವು ಕೀಳೋದು, ಭಿನ್ನ ಮಾಡೋದು, ತೊಂದರೆ ಕೊಡೋದು ಮಾಡಿದ್ರೆ ಶಾಪಕ್ಕೆ ನಾವು ಗುರಿಯಾಗ್ತೀವಿ.